ವೀಕ್ಷಕರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತಿನ ದಿನ ಏನಪ್ಪ ಇದು ಇಂಡಿಯನ್ ಓಷನ್ ಅಂತ ಬರೆದಿರೋ ಒಂದು ಡಬ್ಬನ ತೋರಿಸ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸ್ಬೋದು. ಇದು ಬಂದು ಒಂದು ವಾಚ್, ಇದು ಒಳಗಡೆ ಇದೆ ವಾಚ್, ತೋರಿಸ್ತೀನಿ ನಿಮಗೆ. ಬಟ್ ಈ ಒಂದು ವಾಚ್ನ ನಾನು ಈ ಒಂದು 3 ವಾರದಿಂದ ಜೆನೀವಾಗೆ ಹೋಗಿದ್ದೆ. ಜೆನೀವಾ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ವಿಟ್ಜರ್ಲ್ಯಾಂಡಿನ ಒಂದು ಅದ್ಭುತವಾದಂಥ ದೇಶ. ಫಸ್ಟ್ ಆಫ್ ಆಲ್ ಅದರಲ್ಲಿರೋಂಥ ಒಂದು ಅದ್ಭುತವಾದಂಥ ಒಂದು ಸಿಟಿ ಅದು. ಸೊ ಅಲ್ಲೋಗಿದ್ದೆ ನಾನು. ಅಲ್ಲಿ ಒಂದು ವಾಚ್ನ ಕೊಂಡ್ಕೊಂಡೆ. ಇದು ಬಂದೇ ಸ್ವಾಚ್, ಮತ್ತು ಇಲ್ಲಿ ನೋಡಿದ್ರೆ ಸ್ವಲ್ಪ ಗೊತ್ತಾಗ್ಬೋದು ಮೋಸ್ಟ್ಲಿ ನಿಮಗೆ. ಸ್ವಾಚ್ ಇಂಡಿಯನ್, ಸೊ ಬ್ಲಾಂಕ್ಪಾನ್ ಇದು ಮೇಲ್ಗಡೆ ಏನಿದೆ ಇದು ಬಂದು ಬ್ಲಾಂಕ್ಪಾನ್ ಅವ್ರದ್ದು ಹೆಸರು. ಇದು ಕೆಳಗಡೆ ಏನಿದೆ ಇದು ಬಂದು ಸ್ವಾಚ್. ಸೊ ಅವ್ರದ್ದು 2 ಕಂಪ್ನಿ ಕೊಲಾಬರೇಟ್ ಆಗಿ ಮಾಡಿರೋಂಥ ಒಂದು ಖತರ್ನಾಕ್ ಆಗಿರೋಂಥ ವಾಚ್ ಇದು. ಸೊ ಇದನ್ನು ಕೊಂಡ್ಕೊಂಡೆ. ಸೊ ಇದು ಬಂದು ಏನಕ್ಕಪ್ಪ ಇಲ್ಲಿ ಇಂಡಿಯನ್ ಓಷನ್ ಅಂತ ಬಂದಿದೆ ಅಂತಂದರೆ, ಈ ಒಂದು ನಿಮಗೆ ಗೊತ್ತಿರೋ ಹಾಗೆ 5 ಓಷನ್ ಇದೆ, ದೊಡ್ಡ ಓಷನ್ಗಳಿದ್ದಾವೆ ನಮ್ಮ ಒಂದು ಏನು ಪ್ಲ್ಯಾನೆಟ್ ಏನಿದೆ, ಪ್ಲ್ಯಾನೆಟ್ ಅರ್ಥಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಿರೋ ಹಾಗೆ ಆರ್ಟಿಕ್ ಓಷನ್ನು, ಅಟ್ಲಾಂಟಿಕ್ ಓಷನ್ನು, ಇಂಡಿಯನ್ ಓಷನ್ನು, ಪೆಸಿಫಿಕ್ ಓಷನ್ನು, ಆಮೇಲೆ ಅಂಟಾರ್ಟಿಕ್ ಓಷನ್ನು. ಸೊ 5 ಓಷನ್ ಇದ್ದಾವೆ. ಸೊ 5 ಓಷನ್ಗೂ ಅವರು ಒಂದೊಂದು ಮಾಡೆಲ್ ಮಾಡಿ ರಿಲೀಸ್ ಮಾಡಿದ್ದಾರೆ. ನಾನು ಪ್ರತಿಯೊಂದು ಮಾಡೆಲ್ನೂ ಇಲ್ಲಿ ನಿಮಗೆ ಬೇಕಾದ್ರೆ ನನ್ನ ಸ್ಕ್ರೀನಲ್ಲಿ ಆಮೇಲಿಂದ ತೋರಿಸ್ತೀನಿ. ಬಟ್ ಫಸ್ಟ್ ನಾನು ತಗೊಂಡಿರೋಂಥದ್ದು ಈ ಒಂದು ಇಂಡಿಯನ್ ಓಷನ್ ಇದೆ. ನನಗೆ ಗೊತ್ತೇ ಇರಲಿಲ್ಲ ಇದು ಇಂಡಿಯನ್ ಓಷನ್ ಮಾಡೆಲ್ ಅಂತೇಳಿ. ಬಟ್ ಏನು ಗ್ರೀನ್ ಕಲರ್ ಇತ್ತಿದ್ದು, ಒಳಗಡೆ ತೆಗೆದು ತೋರಿಸ್ತೀನಿ. ಸೊ ಗ್ರೀನ್ ಕಲರ್ ಇತ್ತು, ಕಲರ್ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಅದನ್ನು ಕೊಂಡ್ಕೊಳ್ಳೋಣ ಅಂತ ನೋಡ್ತಿದ್ದೆ. ಆವಾಗ ನಾನು ಕರೆಕ್ಟಾಗಿ ಚೆಕ್ ಮಾಡಿದ್ರೆ ಆಮೇಲೆ ಗೊತ್ತಾಯಿತು ಆ ಒಂದೇನಿದೆ ಆ ಕಲರು ಅದು ಬಂದು ಇಂಡಿಯನ್ ಓಷನ್ನಿಗೆ ಸಂಬಂಧಪಟ್ಟಿರೋಂಥ ಒಂದು ವಾಚ್. ಆ ಇಂಡಿಯನ್ ಓಷನ್ನಿಗೆ ಕನೆಕ್ಟ್ ಮಾಡಿರೋಂಥ ವಾಚ್ ಅಂತೇಳಿ. ಸೊ ಇಲ್ಲಿ ಸಾಕಷ್ಟು ಒಂದಷ್ಟು ಏನು ಟ್ರಿವಿಯಾ ಅಂತ ಏನು ಕರಿತೀವಿ ನಾವು, ಟ್ರಿವಿಯಾ ಕೂಡ ಇದು ಬರೆದಿರೋ ನೋಡ್ಬೋದು. ಇದು ಏನು ಇಂಡಿಯನ್ ಓಷನ್ ಇದೆ, ಇದು ಬಂದು ನಮ್ಮ ಭೂಮಿ ಏನಿದೆ, ಭೂಮಿಯ 20% ಕವರ್ ಮಾಡುತ್ತೆ. ಆಮೇಲೆ ಇಟ್ ಈಸ್ ದ ವಾರ್ಮೆಸ್ಟ್. ಸೊ ಅದು ಏನು ನೀರಿನ ತಾಪಮಾನ ಏನಿದೆ ಅದು ಎಲ್ಲ ಬೇರೆ ಏನು 5 ನೀವು ಇಲ್ಲಿ ಹಿಂದ್ಗಡೆ ನೋಡಿದ್ರೆ 5 ಓಷನ್ಗೂ ಹೋಲಿಸ್ಕೊಂಡ್ರೆ ಅದರದ್ದು ನಮ್ಮ ಇಂಡಿಯನ್ ಓಷನ್ದೇ ವಾರ್ಮೆಸ್ಟ್ ಅಂತೇಳಿ. ಇಟ್ ಈಸ್ ಹೋಮ್ ಟು ದ ಮೋಸ್ಟ್ ಶಾರ್ಕ್. ಸೊ ಏನು ಈ ಶಾರ್ಕ್ಗಳೇನಿದ್ದಾವೆ ಅದು ಬಂದು ಈ ಇಂಡಿಯನ್ ಓಷನಲ್ಲಿ, ಬೇರೆ 5 ಓಷನ್ ಏನಿತ್ತು ಅದಕ್ಕೆಲ್ಲ ಹೋಲಿಸ್ಕೊಂಡ್ರೂ ಇಂಡಿಯನ್ ಓಷನಲ್ಲಿ ಜಾಸ್ತಿ ಇದೆ ಅಂತೇಳಿ ಟ್ರಿವಿಯಾ ಸುಮ್ಮನೆ ಬರೆದಿದ್ದಾರೆ. ಸೊ ಹಾಗಾದರೆ ತಡ ಮಾಡ್ದೇನೆ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಒಳಗಡೆ ಬಂದು ಇದರೊಳಗಡೆ ವಾಚ್ ಇದೆ. ಸೊ ತೆಗೆದು ತೋರಿಸ್ತೀನಿ ನಿಮಗೆ ಸ್ವಲ್ಪ. ಸೊ ಅದು ಬಿಟ್ಟು ಸೊ ಇಲ್ಲಿ ಬಂದು ನಂದು ಟಿಕೆಟ್ ಇದೆ. ಇದರಲ್ಲಿ ಟಿಕೆಟ್, ಆಮೇಲೆ ಇದು ನಿಮಗೆ ಇಲ್ಲಿ ಕಾಣಿಸ್ತಾರ ಹಾಗೆ 375 ಸ್ವಿಸ್ ಫ್ರ್ಯಾಂಕ್ ಆಯ್ತಿದೆ. ಇಲ್ಲಿ ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಜೆನೀವಾ ಅಡ್ರೆಸ್ ಕೊಟ್ಟಿದ್ದಾರೆ. ಅಂಗಡಿ ನಾನು ತಗೊಂಡಿದ್ದೆ, ಅಂಗಡಿ ಅಡ್ರೆಸ್ ಜೆನೀವಾದಲ್ಲಿ ಕೊಂಡ್ಕೊಂಡೆ. 375 ಫ್ರ್ಯಾಂಕ್ ಬಂದ್ಬಿಟ್ಟು ಒಂದು ಆಲ್ಮೋಸ್ಟ್ 35,000 ರೂಪಾಯಿ. ಸೊ 35,000 ರೂಪಾಯಿ ಆಯಿತು ಈ ಒಂದು ಏನು ವಾಚ್ ಇದೆ. ಇದಕ್ಕೆ ಬಂದು ಇಂಟರ್ನ್ಯಾಷನಲ್ ವಾರಂಟಿ ಕೂಡ ಕೊಡ್ತಾರೆ, ಯಾಕೆಂದರೆ ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರೋದ್ರಿಂದ. ಸೊ 30ನೇ ತಾರೀಕು, ಆ್ಯಕ್ಚುಲಿ ಡಿಸೆಂಬರ್ 30ನೇ ತಾರೀಕು 2024 ತಗೊಂಡಿದ್ದೆ ನಾನು. ಸೊ ಆಲ್ಮೋಸ್ಟ್ 4 ವಾರದಿಂದ. ಸೊ 2 ವರ್ಷ ವ್ಯಾರಂಟಿ, ಇಂಟರ್ನ್ಯಾಷನಲ್ ವ್ಯಾರಂಟಿ. ಎಲ್ಲೇ ಇರ್ಬೋದು, ಯಾವುದೇ ಮೂಲೆಯಲ್ಲೇ ಇರ್ಬೋದು, ನೀವು ಇಂಟರ್ನ್ಯಾಷನಲ್ ವ್ಯಾರಂಟಿ ಇರುತ್ತೆ. ಸೊ ಅದು ಬಿಟ್ಟು ಅದ್ರ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ ಕೂಡ ಇದರಲ್ಲೂ ಒಂದಷ್ಟು ಟ್ರಿವಿಯಾಗಳು ಬರೆದಿದ್ದಾರೆ. ಓಪನ್ ಮಾಡಿ ಸ್ವಲ್ಪ ನೋಡ್ತೀನಿ ಬನ್ನಿ. ಸೊ ವಾಚ್ ಐಕಾನಿಕ್ ಸ್ವಿಸ್ ವಾಚ್ ಮೇಕಿಂಗ್ ಬ್ಲಾಂಕ್ಪಾನ್ ಜೊತೆ. ಸೊ ಅವ್ರದ್ದು ಬಂದು 50 ಫ್ಯಾದಮ್ಸ್ ಅಂತ ಒಂದು ಮಾಡೆಲ್ ಇದೆ. ಸೊ ಆ ಒಂದು ಮಾಡೆಲ್ನ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡಿರೋಂಥ ಈ ಒಂದು ಸ್ವಾಚ್ ಮತ್ತು ಬ್ಲಾಂಕ್ಪಾನ್ದು ಕೊಲಾಬ್ರೇಷನ್ ಇದು. ಸೊ ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ಆರೆಂಜ್ ಕಲರ್ ಏನಿದೆ ಇದು ಬಂದು ಆರ್ಟಿಕ್ ಓಷನ್ಗೆ ಕಲರ್. ಆರ್ಟಿಕ್ ಓಷನ್ದು ಏನಿದೆ ಮಾಡೆಲ್ ಅದು ಬಂದು ಈ ರೀತಿ ಇರುತ್ತೆ, ಕಾಣಿಸ್ತಾ ಇರೋದು ನಿಮಗೆ. ಆಮೇಲೆ ನೆಕ್ಸ್ಟ್ ಬಂದು ಇದು ಬಂದು ಪೆಸಿಫಿಕ್ ಓಷನ್ದಿದೆ ಈ ಮಾಡೆಲ್ ಬಂದು ಕಾಣಿಸ್ತಾ ಇರ್ಬೋದು ನಿಮಗೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬಂದು ಅಟ್ಲಾಂಟಿಕ್ ಓಷನ್ ನಿಮ್ಗೆ ಕಾಣಿಸ್ತಿರ್ಬೋದು, ಬ್ಲೂ ಕಲರು. ಆಮೇಲೆ ನೆಕ್ಸ್ಟ್ ಬಂದು
ಇಂಡಿಯನ್ ಓಷನ್. ನಾನು ಕೊಂಡ್ಕೊಂಡಿದ್ದು ಈ ಮಾಡಲ್ ಇದು, ತೋರಿಸ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ. ಇಂಡಿಯನ್ ಓಷನ್ ಮಾಡಲ್ ಇದು. ಸೊ ಇದರಿಂದ ಮಾಡಲಿಂದ ಈ ಒಂದು ಏನು ಇಂಡಿಯನ್ ಓಷನಲ್ಲಿ ಏನು ಬದುಕ್ತಾ ಇದೆ, ತುಂಬಾ ಚಿಕ್ಕದಾದಂಥ ಒಂದು ಪ್ರಾಣಿ ಇದು. ಸೊ ಈ ಪ್ರಾಣಿ ಏನಿದೆ, ಈ ಪ್ರಾಣಿ ಕಲರನ್ನು ತಗೊಂಡಿದ್ದಾರೆ. The most colorful and energetic color combination, a tribute to the national colors of the nation the ocean is named after. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯನ್ ಓಷನ್ನು ತುಂಬ ಈ ಗ್ರೀಕ್ ರೋಮನ್ ಆ ಕಾಲದಿಂದನೂ ಕೂಡ ಇಂಡಿಯನ್ ಓಷನ್ ಅಂತಲೇ ಕರೀತಾ ಇದ್ದಾರೆ. ಸೊ ಇಲ್ಲಿ ನೀವು ಮೇಲೇನು ಬರ್ದಿರೋ ಓದಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಸೊ ಟ್ರಿಬ್ಯೂಟ್ ಟು ದ ನೇಷನಲ್ ಕಲರ್ಸ್ ಆಫ್ ದ ನೇಷನ್ ದಿ ಓಷನ್ ಈಸ್ ನೇಮ್ಡ್ ಆಫ್ಟರ್. ಸೊ ಇಂಡಿಯನ್ ಓಷನ್ ಇದು. ಸೊ ಹಾಗಾಗಿ ನಮ್ಮ ಬಾವುಟದಲ್ಲಿ ಏನು ಬಣ್ಣ ಏನಿದೆ ಹಸಿರು ಬಣ್ಣ, ಸೊ ಆ ಬಣ್ಣದಿಂದ ಮತ್ತು ಅದಲ್ಲದೆ ಕೂಡ ಈ ಒಂದು ಏನು ನಿಮಗೆ ಇಲ್ಲಿ ಚಿಕ್ಕದೊಂದು ಪ್ರಾಣಿ ಏನು ಕಾಣಿಸ್ತದೆ, ಈ ಪ್ರಾಣಿ ಕೂಡ ಅದೇ ಬಣ್ಣ ಇದೆ. ಸೊ ಎರಡನ್ನೂ ಉಪಯೋಗಿಸಿ ಇದನ್ನು ಈ ಬಣ್ಣನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಾರೆ. ಸೊ ಅದಾದಮೇಲೆ ಕೊನೆಯದು ಅಂಟಾರ್ಕ್ಟಿಕ್ ಓಷನ್ ಇದು. ಸೊ ಹಾಗಾಗಿ ಅಂಟಾರ್ಕ್ಟಿಕ್ ಓಷನ್ ನಿಮ್ಗೆ ಗೊತ್ತಿರೋ ಹಾಗೆ ಪೂರ್ತಿ ಅಂಟಾರ್ಟಿಕ್ ಏನು ಪ್ಲಾನೆಟ್ ಏನಿದೆ ಅದು ಬರೀ ಐಸ್ ಆಗಿರೋದ್ರಿಂದ ಈ ಒಂದು ವಾಚ್ನ ಕೂಡ ಪೂರ್ತಿ ವೈಟ್ ಕಲರ್ ಮಾಡಿದ್ದಾರೆ, ನಿಮ್ಗೆ ಕಾಣಿಸ್ತಿರೋ ಹಾಗೆ. ಸೊ ಅದು 5 ಮಾಡಲ್ದು. ಆಮೇಲೆ ಈ ಒಂದು ಪ್ರತಿಯೊಂದು ಇದ್ರ ಬಗ್ಗೆನೂ ಒಂದಷ್ಟು ಟ್ರಿವಿಯಾಗಳಿದ್ದಾವೆ. ಬಟ್ ತಡ ಮಾಡ್ದೇನೆ ನನ್ನ ವಾಚ್ ಏನಿದೆ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲೇನು ಕಾಣಿಸ್ತಾ ಇದೆ, ಇದು 2 ಬಣ್ಣನೂ ಕೂಡ ನಮ್ಮ ಭಾರತದ ಬಣ್ಣನ ಉಪಯೋಗಿಸಿದ್ದಾರೆ. ಮೇಲ್ಗಡೆ ಆಗಲೇ ನಿಮ್ಗೆ ಕಾಣಿಸ್ತಿರೋ ಹಾಗೆ ಇದು ಬಂದು ಗ್ರೀನ್ ಬಣ್ಣ, ಹಸಿರು ಬಣ್ಣ. ಸೊ ನಮ್ಮ ಬಾವುಟದಲ್ಲಿದೆ. ಇದು ಬಂದು ಕೇಸರಿ, ಇದು ಕೂಡ ನಮ್ಮ ಬಾವುಟದಲ್ಲಿದೆ. ಸೊ ಎರಡೂ ಕೂಡ ನಮ್ಮ ಬಾವುಟದಿಂದ ತಗೊಂಡಿದ್ದಾರೆ. ವಾಚ್ ಬಂದೆ ನಿಮಗೆ ಒಂದು ಶಾರ್ಟ್ ಕೂಡ ಮಾಡಿದ್ದೆ ನಾನು, ಅದರಲ್ಲೂ ಕೂಡ ತೋರಿಸಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ವಾಚ್ ಬಂದೆ, ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ಕ್ಯಾಮ್ರಾದಲ್ಲಿ. ಸೊ ಗ್ರೀನ್ ಕಲರ ಒಳಗಡೆ ಒಂದು ಕೇಸರಿ ಬಣ್ಣದ್ದು. ಈಗ ಓಡ್ತಿಲ್ಲ ಆ್ಯಕ್ಚುಲಿ ಇದು, ನಾನು ಸ್ವಲ್ಪ ಅಲ್ಲಾಡ್ಸಿದ್ರೆ ಓಡ್ಬೋದು. ನಿಮಿಷ. ಆಟೋಮ್ಯಾಟಿಕ್ ವಾಚ್ ಇದೆ. ಸೊ ಹಾಗಾಗಿ ನಾನು ಇದನ್ನು ಅಲ್ಲಾಡಿಸಿದ್ರೆ ಬರೀ ಅಲ್ಲಾಡಿಸಿ ಏನು ನಡಿಬೇಕಾದ್ರೆ ಇಲ್ಲ ಓಡಬೇಕಾದ್ರೆ ಇದು ಹಾಕೊಂಡಿದ್ದಾಗ ನೀವೇನು ಅಲ್ಲಾಡಿಸ್ತೀರ ಇದನ್ನು, ಅದರಿಂದ ಎನರ್ಜಿ ತೊಗೊಂಡು ಈ ವಾಚ್ ಓಡುತ್ತೆ. ಸೊ ಈಗ ಓಡೋಕ್ಕೆ ಸ್ಟಾರ್ಟ್ ಆಯಿತು, ನಿಮಗೆ ಕಾಣಿಸ್ತಿರೋ ಹಾಗೆ ಓಡ್ತಾ ಇದೆ ಈಗ. ಸೊ ಆಟೋಮ್ಯಾಟಿಕ್ ವಾಚ್ ಇದು ತುಂಬಾ. ಆಮೇಲೆ ಇದು ಸ್ಕೂಬಾ ಡೈವಿಂಗಿಗೆ ಉಪಯೋಗಿಸೋಂಥ ವಾಚ್ ಇದು. ಸೊ ಹಾಗಾಗಿ ಇದೇನಿದೆ ತುಂಬಾ ಉದ್ದ ಇದು, ಇದನ್ನು ಹಾಕ್ಕೊಂಡ್ರೆ ತುಂಬಾ ಏನು ವಿಚಿತ್ರವಾಗಿ ಕಾಣಿಸುತ್ತೆ. ಸ್ವಲ್ಪ ಹಾಕೊಂಡು ತೋರಿಸ್ತೀನಿ ನಿಮಗೀಗ. ನಾನು ಈಗ ಹಾಕಿರೋ ವಾಚ್ ಇದು ಫೆರಾರಿ ವಾಚ್ ಇದು. ಇದನ್ನು ತೆಗಿತೀನಿ, ತೆಗೆದ್ಬಿಟ್ಟು ಈ ವಾಚ್ ಏನಿದೆ ಇದನ್ನು ಹಾಕೊತೀನಿ. ಒಂದು ನಿಮಿಷ ತಡೀರಿ, ಹಾಕೊತಿದ್ದೀನಿ. ತುಂಬಾ ಇಷ್ಟ ಆಯಿತು ನನಗೆ ಬಣ್ಣ ಕೂಡ. ಈ ಒಂದು ಏನು ಬ್ರಾಸ್ಲೆಟ್ ಏನಿದೆ ಅಥವಾ ಸ್ಟ್ರೈಪ್ ಅಂತ ಏನು ಕರೀತಾರೆ, ಇದು ಬಂದೇ ಫಿಶ್ ನೆಟ್ಗಳು. ನಾವು ಸಾಕಷ್ಟು ಮೀನುಗಾರಿಕೆ ಮಾಡ್ತಾರೆ ನಮ್ಮ ಹ್ಯೂಮನ್ಸ್ ಏನಿದ್ದಾರೆ, ಮನುಷ್ಯ ಜಾತಿ ಜನಗಳು. ಸೊ ಎಷ್ಟೊಂದು ಏನು ನೆಟ್ ಏನಿದೆ ಅದೆಲ್ಲ ಒಳಗಡೆ ಏನಿದೆ ಈ ಸಮುದ್ರ ಏನಿದೆ ಸಮುದ್ರದ ಒಳಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅದನ್ನು ಎಷ್ಟೊಂದು NGOಗಳು ಅದು ಹೋಗಿ ತೆಗಿತಾರೆ ಅದನ್ನು. ಸೊ ಆ ತೆಗ್ದಿರೋ ಏನು ಫಿಶ್ ನೆಟ್ ಇದೆ ಅದನ್ನು ಉಪಯೋಗಿಸಿ ಮಾಡಿರೋಂಥ ಸ್ಟ್ರ್ಯಾಪ್ ಇದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ತುಂಬಾ ಉದ್ದ ಇದು, ಕವರ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಇದನ್ನು ಇಲ್ಲಿ ಒಳಗಡೆ ಹಿಂಗೆ ತುರುಕ್ಬೇಕು. ಸೊ ಈ ರೀತಿ ವಾಚ್ ಇದು. ಏನಕ್ಕಪ್ಪ ಇಷ್ಟು ಉದ್ದ ಇದೆ ಅಂತ ನೀವು ಕೇಳ್ಬೋದು. ಇದು ಬಂದು ಸ್ಕೂಬಾ ಡೈವಿಂಗ್ ವಾಚ್ ಇದು. ಸೊ ಹಾಗಾಗಿ ಸ್ಕೂಬಾ ಡೈವಿಂಗ್ ವಾಚ್ನ ನೀವು ಸ್ಕೂಬಾ ಏನು ಸೂಟ್ ಏನಿದೆ ಆ ಸೂಟ್ ಮೇಲೆ ಸಾಮಾನ್ಯವಾಗಿ ವಾಚ್ನ ಕಟ್ಕೊತಾರೆ. ಸೊ ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಈ ನನ್ನ ಸ್ವೆಟ್ರ್ ಏನಿದೆ ಸ್ವೆಟ್ರ್ ಮೇಲೆ ಕಟ್ಕೊತೀನಿ ವಾಚ್ನ. ಸೊ ಆವಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತದು. ಒಂದ್ಸಲ ಈಗ ಕಟ್ತಾಯಿದ್ದೀನಿ, ಒಂದು ನಿಮಿಷ ತಡೀರಿ. ಕಟ್ತಾಯಿದ್ದೀನಿ. ಸೊ ನೋಡಿ, ಇವಾಗ ನೋಡಿ ಕರೆಕ್ಟಾಗಿ ಕುತ್ಕೊಳ್ಳುತ್ತಿದ್ದು. ಈಗ ನಿಮ್ಗೆ ಕಾಣಿಸ್ತಿರೋ ಹಾಗೆ ಕರೆಕ್ಟಾಗಿ ಕುತ್ಕೊಂಡಿದೆ. ಸೂಟ್ ಮೇಲೆ ಹಾಕಿದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತಿದ್ದು. ಸೊ ಅದಕ್ಕೋಸ್ಕರ ಮಾಡಿರೋಂಥ ವಾಚ್ ಇದು. ಅದಕ್ಕೇ ಇದು ಕೈ ಮೇಲೆ ಏನಾದರೂ ಹಾಕಿದ್ರೆ ನಿಮಗೆ ಉದ್ದ ಕಾಣಿಸುತ್ತೆ. ಸೊ ಇದು ಆಮೇಲೆ ಇನ್ನೊಂದೇನು ಫಂಕ್ಷನಾಲಿಟಿ ಇದು ಅಂದರೆ, ಇದು ಆಗಲೇ ನಿಮ್ಗೆ ಹೇಳಿದ ರೀತಿ ಇದು ಬಂದು
ಆಟೋಮ್ಯಾಟಿಕ್ ವಾಚ್ ಇದು. ಇನ್ನೂ ಓಡ್ತಾ ಇದೆ ಅಂತ ಅನಿಸುತ್ತೆ, ನಾನು ಆಗ್ಲಿಂದ ಅಲ್ಲಾಡಿಸ್ತಾ ಇದ್ರಿಂದ. ಸೊ ಓಡ್ತಾ ಇರ್ಬೋದು, ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಸೊ ಇದು ಬಂದೇ ಸ್ಕೂಬಾ ಡೈವಿಂಗಿಗೆ ಉಪಯೋಗಿಸೋಂಥ ವಾಚ್ ಇದು. ಸೊ ಹಾಗಾಗಿ ಸ್ಕೂಬಾ ಡೈವಿಂಗಲ್ಲಿ ಏನಾಗುತ್ತೆ ಅಂದರೆ, ನೀವು ಡೈವಿಂಗು ಡಿಪ್ರೆಷರೈಸಿಂಗ್ ಅಂತ ಕರೀತಾರೆ ಇದನ್ನು, ಅಥವಾ ಡಿಕಂಪ್ರೆಷನ್ ಅಂತ ಕರೀತಾರೆ. ನೀವು ಒಂದಿಷ್ಟೇ ಹೊತ್ತು ನೀವು ಒಳಗಿರಬೇಕು, ಏನು ಇದರೊಳಗೆ, ಸಮುದ್ರದೊಳಗೆ. ಅದಕ್ಕಿಂತ ಜಾಸ್ತಿ ಏನಾದರೂ ನೀವು ಇದ್ದರೆ ಹೊಗೆ ಹಾಕೊಂಬಿಡ್ತೀರ, ಬೇಸಿಕಲಿ ಸದೋಗ್ತೀರ ನೀವು ಹೊರಗಡೆ ಬಂದ ತಕ್ಷಣ. ಸೊ ಹಾಗಾಗಿ ಟೈಮ್ ಸೆಟ್ ಮಾಡ್ಕೊಂಡು ನೀವು ಕರೆಕ್ಟಾಗಿ ಈ ಡಿಕಂಪ್ರೆಷನ್ ಅಥವಾ ಡಿಪ್ರೆಷರೈಸ್ ಆಗೋಕ್ಕೆ ನೀವು ಹೊರಗಡೆ ಬಂದೇ ತಿರ್ಗಾ ಒಳಗಡೆ ಹೋಗಬೇಕು. ಸೊ ಅದಕ್ಕೆ ನೀವು ಟೈಮನ್ನ ಲೆಕ್ಕ ಹಾಕೋಕ್ಕೆ ಈ ಒಂದೇನಿಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ ಇದನ್ನು ಮಾಡಿದ್ದಾರೆ. ಸೊ ನೀವು ಇದನ್ನು ಈ ರೀತಿ ಇಲ್ಲಿಗೆ ಫಿಕ್ಸ್ ಈ ರೀತಿ ಟರ್ನ್ ಮಾಡಿದ್ರೆ ಆವಾಗ ನೀವು ಎಷ್ಟು ಹೊತ್ತು ಅಲ್ಲಿದ್ದರೆ ಒಳಗಡೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ಈಗಿಲ್ಲೇನಿದೆ, ಈ ವಾಚ್ ಏನಾದರೂ ಇಲ್ಲಿಗೆ ನಾನು ಸೆಟ್ ಮಾಡಿರೋದ್ರಿಂದ ಇದು ಓಡ್ತಾ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಬಂದರೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ, ಸೊ ಇಲ್ಲಿಗೆ ಬಂದರೆ ಇದು 15 ನಿಮಿಷ ಆಯಿತು ಅಂತ. ಸೊ ಬೇಸಿಕಲಿ ಏನು ಇದನ್ನು ನಾನು ಇಲ್ಲಿಗೆ ಈ ಮಿನಿಟ್ದು ಏನಿದೆ ನೋಡಿ ರೆಕ್ಕೆ, ಅದ್ರ ಹತ್ರ ನಾನು ಇದನ್ನು ಕರೆಕ್ಟಾಗಿ ಅಲೈನ್ ಮಾಡಿದ್ರೆ 15 ನಿಮಿಷ ಆದಾಗ ನಿಮಗೆ ಗೊತ್ತಾಗುತ್ತೆ. ಸೊ 15 ನಿಮಿಷ ಫಾರ್ ಎಕ್ಸಾಂಪಲ್ 15 ನಿಮಿಷಕ್ಕೊಂದ್ಸಲಿ ಮೇಲೆ ಬಂದೆ ನೀವು ಪ್ರೆಷರೈಸ್ ಅಥವಾ ಏನಂತಾರೆ ಡಿಕಂಪ್ರೆಷನ್ ಮಾಡ್ಕೊಬೇಕು ಅಂದರೆ 15 ನಿಮಿಷ ಕರೆಕ್ಟಾಗಿ ಇಲ್ಲಿಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲಿಗೆ 15 ನಿಮಿಷ ಆದ ತಕ್ಷಣ ನೀವು ಗೊತ್ತಾಗುತ್ತೆ ನಿಮ್ಗೆ 15 ನಿಮಿಷ ಆಯಿತು ಇಲ್ಲಿಂದ ಸ್ಟಾರ್ಟ್ ಮಾಡಿರೋದ್ರಿಂದ. ಸೊ 15 ನಿಮಿಷ ಆದ ತಕ್ಷಣ ನೀವು ಮೇಲ್ಗಡೆ ಬರ್ತೀರಾ, ಡಿಕಂಪ್ರೆಷನ್ ಅಥವಾ ಡಿಪ್ರೆಷರೈಸ್ ಆದಮೇಲೆ ತಿರ್ಗಾ ನೀವು ಒಳಗೆ ಹೋಗ್ತೀರಾ. ಆವಾಗ ನೀವು ತಿರ್ಗಾ ಇದನ್ನು ಸೆಟ್ ಮಾಡಬೇಕು. ಸೊ ಆ ರೀತಿ ಅದಕ್ಕೆ ಅಂತಲೇ ಮಾಡಿರೋಂಥ ಒಂದು ಇದಿದು. ಇನ್ನೊಂದೇನು ಖತರ್ನಾಕಾಗಿರೋಂಥ ಒಂದು ವಿಷಯ ಅಂತಂದರೆ, ಇದನ್ನು ನೀವು ಒಂದೇ ಸೈಡ್ ತಿರುಗಿಸ್ಬೋದು, ಈ ಸೈಡ್ ತಿರುಗಿಸ್ಬೋದು. ನಾನು ಈ ಆಪೋಸಿಟ್ ಡೈರೆಕ್ಷನಲ್ಲಿ ತಿರ್ಗ್ಸೋಕ್ಕಾಗಲ್ಲ, ಬರೀ ಈ ಸೈಡ್ ಅಷ್ಟೇ ನಾನು ತಿರ್ಗ್ಸೋಕ್ಕಾಗೋದು, ಆಪೋಸಿಟಲ್ಲಿ ತಿರ್ಗ್ಸೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ, ಇದು ಆಪೋಸಿಟಲ್ಲಿ ಏನಾದರೂ ತಿರುಗುತ್ತೆ ಅಂದರೆ, ನೀವೇನಾದರೂ ಈಗ ಸ್ಕೂಬಾ ಡೈವಿಂಗ್ ಮಾಡ್ತಾ ಇರ್ತೀರ, ನೀವು ನೀರೊಳಗೆ ಹೋಗಿರ್ತೀರ, ನೀರೊಳಗೆ ಹೋದಾಗ ಇದು ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು 15 ನಿಮಿಷ ಇರೋಕ್ಕೆ ಹೋಗಿರ್ತೀರ ಒಳಗೆ, ಬಟ್ ಇದು ಈ ಕಡೆ ತಿರುಗಿದ್ರಿಂದ ನೀವು 15 ನಿಮಿಷಕ್ಕಿಂತ ಜಾಸ್ತಿ ಟೈಮು ಒಳಗಡೆ ನೀರೊಳಗಿರ್ತೀರ. ಆವಾಗ ನೀವು ಈಚೆ ಬಂದ ತಕ್ಷಣ ನೀವು ಹೊಗೆ ಹಾಕೊಂಬಿಡ್ತೀರ ತಿರ್ಗಾ. ಅದಕ್ಕಾಗಿ ಇದು ಒಂದೇ ಡೈರೆಕ್ಷನಲ್ಲಿ ಸುತ್ತುತ್ತೆ. ನೀವು ಅಕಸ್ಮಾತ್ ನಿಮಗೀಗ ಈ ಪ್ರಶ್ನೆ ಕೂಡ ನಿಮ್ಮ ತಲೆಯಲ್ಲಿ ಬಂದಿರ್ಬೋದು, ಇದೇನಾದರೂ ಈ ಏನು ಡೈರೆಕ್ಷನಲ್ಲಿ ಏನು ತಿರುಗುತ್ತೆ ಅದೇ ಡೈರೆಕ್ಷನಲ್ಲಿ ತಿರುಗಿಬಿಟ್ರೆ ಏನಾಗಲ್ವಾ ಅಂತ ಕೇಳ್ತಿರ್ಬೋದು ಮೋಸ್ಟ್ಲಿ. ಸೊ ಬಟ್ ಆ ರೀತಿ ಏನಾದರೂ ಇದು ತಿರುಗಿದ್ರೆ ಆವಾಗ ನೀವು 15 ನಿಮಿಷ ಇರೋದು ಬದಲು ನೀವು 12 ನಿಮಿಷ ಇಲ್ಲಾಂದ್ರೆ 11 ನಿಮಿಷ ಇರ್ತೀರ, ಏನಾದರೂ ಅಕಸ್ಮಾತ್ ತಿರುಗಿದ್ರೆ ಇದು. ಸೊ ಆವಾಗ ನೀವು 15 ನಿಮಿಷ ಇರೋದಕ್ಕಿಂತ 11 ನಿಮಿಷ ಏನಾದರೂ ನೀವಿದ್ರೆ ಡಿಕಂಪ್ರೆಷನ್ ಮಾಡೋಕ್ಕೆ ನೀವು ಯಾರಾದರೂ ಹೊರಗಡೆ ಬಂದರೆ ನಿಮ್ಗೆ ಸಾಮಾನ್ಯವಾಗಿ ಏನೂ ಆಗೋಲ್ಲ. ಯಾಕೆಂದರೆ ನೀವು ಕಮ್ಮಿ ಟೈಮ್ ಇದ್ದರೆ, ಜಾಸ್ತಿ ಟೈಮ್ ಇದ್ದರೆ ನಿಮಗೆ ತೊಂದರೆಗಳಾಗುತ್ತೆ, ಕಮ್ಮಿ ಟೈಮ್ ಇದ್ದರೆ ನಿಮಗೇನು ಸಾಮಾನ್ಯವಾಗಿ ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ಇದು ಒಂದೇ ಒಂದು ಡೈರೆಕ್ಷನಲ್ಲಿ ಸುತ್ತುತ್ತೆ. ಸೊ ಈ ರೀತಿ ತುಂಬಾ ಆಗಿನ ಕಾಲದಲ್ಲಿ ಜನಗಳು, ಅದರಲ್ಲೂ ಯುರೋಪಲ್ಲಿ ಎಷ್ಟು ತಲೆಯೆಲ್ಲ ಉಪಯೋಗಿಸಿ ಮಾಡಿರೋಂಥ ವಾಚ್ಗಳು ಖತರ್ನಾಕು. ಮತ್ತು ಇನ್ನೊಂದು, ಈ ವಾಚಿನ ಬಗ್ಗೆ ನಾನು ಇನ್ನೊಂದು ವಿಷಯ ಮಾತಾಡ್ಬೇಕು ನಿಮಗೆ. ಇದು ಬಂದು ನಿಮ್ಗೆ ಆಗಲೇ ಹೇಳಿದ ರೀತಿ ಇದು ಸ್ಕೂಬಾ ಡೈವಿಂಗ್ ವಾಚ್ ಇದು, ಮತ್ತು ಆಟೋಮ್ಯಾಟಿಕ್ ವಾಚ್ ಇದು. ಸೊ ಹಾಗಾಗಿ ಅವರು ಆಟೋಮ್ಯಾಟಿಕ್ ಏನಿದೆ ಆ ಸಿಸ್ಟಮ್ ಕೂಡ ವಾಚಿನ ಹಿಂದ್ಗಡೆ ನೀವು ನೋಡ್ಬೋದು. ಸೊ ಅಲ್ಲಿ ತೋರಿಸ್ತಾ ಇದ್ದೇನೆ ಆಟೋಮ್ಯಾಟಿಕ್ ಏನು ಸಿಸ್ಟಮ್ ಏನು ನಡೀತಾ ಇದೆ. ಇದು ಬಂದು ಸಿಸ್ಟಮ್ 52 ಅಂತೇಳಿ ಅದನ್ನು ಉಪಯೋಗಿಸಿದ್ದಾರೆ. ಅದು ಬಂದು ಸ್ವಾಚ್ ಅವ್ರದ್ದು ಈ ಸಿಸ್ಟಮ್ 51. ಏನಕ್ಕಪ್ಪ ಸಿಸ್ಟಮ್ 51 ಅಂದರೆ 51 ಪಾರ್ಟ್ಸ್ ಇದ್ದಾವೆ ಈ ಒಂದು ಸಿಸ್ಟಮಲ್ಲಿ ಬಂದು, ಈ ಒಂದು ಏನು ಮೆಕ್ಯಾನಿಸಮ್ ಏನಿದೆ ಇದರಲ್ಲಿ ಬಂದು. ಸೊ 51 ಪಾರ್ಟ್ಸ್ ಇರೋದ್ರಿಂದ ಇದನ್ನು ಸಿಸ್ಟಮ್ 54 ಅಂತ ಕರೀತಾರೆ. ಅದಲ್ಲದೆ ನೀವು ಈ ಪ್ರಾಣಿಯನ್ನು ನಿಮಗೆ ಆಗಲೇ ನಾನು ಈ ಪ್ರಾಣಿ ಬಗ್ಗೆ ಮಾತಾಡಿದೆ, ಇದರಲ್ಲೇ ನಿಮ್ಗೆ ಕಾಣಿಸ್ತಾ, ಆ ಪ್ರಾಣಿನೂ ಕೂಡ ನೀವು ಅಲ್ಲಿ ಕಾಣಿಸ್ತದೆ ಅಂತ ಅನಿಸುತ್ತೆ. ಗ್ರೀನ್ ಬಣ್ಣದ ಇದೆ ಅಲ್ಲಿ ಪ್ರಾಣಿ, ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇರ್ಬೋದು ಮೋಸ್ಟ್ಲಿ. ಸ್ವಲ್ಪ ಫೋಕಸ್ ತೊಂದರೆ ಆಗ್ತಾಯಿದೆ. ಸೊ ಅದು ಕೂಡ ಇದೆ ಅಲ್ಲೇ. ಸೊ ಆ ರೀತಿ ಒಂದು ಅದ್ಭುತವಾದಂಥ ವಾಚ್ ಇದು, ತುಂಬಾ ನನಗೆ ಇಷ್ಟ ಆಗಿ ಕೊಂಡ್ಕೊಂಡೆ ಇದನ್ನು.
ನಮ್ಮ ಭಾರತದ ಏನು ಇಂಡಿಯನ್ ಓಷನ್ ಇದೆ ಅದರಿಂದ ಇನ್ಸ್ಪಿರೇಷನ್ ಆಗಿ, ಪ್ಲಸ್ ನಮ್ಮ ಏನಿದು ಏನಂತಾರಪ್ಪ, ಒಂದು ನಿಮಿಷ, ಇದು ತಪ್ಪಾಗಿ ಹಾಕಿದೆ ಅಂತ ಅನಿಸ್ತಾ ಇತ್ತೆ. ಹೌದು, ತಪ್ಪಾಕಿದ್ದೇನೆ. ಭಾರತದ ನಮ್ಮ ಬಾವುಟದಲ್ಲೇನಿದೆ ಆ ಬಣ್ಣ ಕೂಡ ಉಪಯೋಗಿಸಿರೋಂಥ ಒಂದು ವಾಚ್ ಆಗಿರೋದ್ರಿಂದ ತುಂಬಾ ಇಷ್ಟ ಆಗಿ ಕೊಂಡ್ಕೊಂಡೆ. ನೀವೇನಾದರೂ ಜನಿವಾಗ ಹೋದರೆ ಖಂಡಿತವಾಗ್ಲೂ 35,000 ರೂಪಾಯಿ. ಈಗಿನ ನಮ್ಮ ಜನರೇಷನ್ ಜನಗಳೇನಿದ್ದಾರೆ ಅವ್ರಿಗೆ 35,000 ರೂಪಾಯಿ ಅಂದರೆ ಲೆಕ್ಕನೇ ಇಲ್ಲ. ಅದರಲ್ಲೂ ಐ ಟಿಯಲ್ಲಿ ಕೆಲಸ ಮಾಡ್ತಾರೆ ಜನಗಳು. ಸೊ ಹಾಗಾಗಿ ಇಷ್ಟು ಒಂದು ಟೆಕ್ನಾಲಜಿ ಉಪಯೋಗಿಸಿ ಈ ಥರ ನಮ್ಮ ಭಾರತ ಜನಗಳು ಜಾಸ್ತಿ ಜನ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾರೆ ಅಂತ ಅವ್ರಿಗೂ ಗೊತ್ತು. ಸೊ ಹಾಗಾಗಿ ಭಾರತದ ಬಾವುಟದ ಇನ್ಸ್ಪಿರೇಷನ್ ಹಾಕಿ ಮಾಡಿರೋಂಥ ಒಂದು ವಾಚ್ ಇದು. ನೀವೇನಾದರೂ ತಗೊಬೇಕು ಅಂದರೆ ಖಂಡಿತವಾಗ್ಲೂ ತಗೊಳ್ಳಿ. ಸೊ ಇದು ಬಂದು ಕರೆಕ್ಟ್ ಇದಿದೆ. ಇನ್ನೊಂದ್ಸರಿ ನೋಡಿ ಈ ವಾಚ್ನ, ಕಾಣಿಸ್ತಾ ನಿಮಗೆ ಅದ್ಭುತವಾದಂಥ ವಾಚ್ ಇದು. ಸೊ ಖಂಡಿತವಾಗ್ಲೂ ಈ ಒಂದು ವಾಚನ್ನ ನಿಮ್ಗೇನಾದರೂ ಜನಿವಾಗ ಹೋದರೆ ಖಂಡಿತವಾಗ್ಲೂ ನೀವು ಕೂಡ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.